ಹೋಗೋದಿಲ್ಲ. ಹೋದ್ರೆ ಅದೆಲ್ಲ ಹಿಂಗಿರೋದು ರೀ, ರಾಜಕೀಯ ಮಾಡ್ತಾರೆ ಅಂತೇಳಿ ಇವತ್ತು ಈ ದಿಶೆಯಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಯದ. ಆದ್ರೆ ಈಗ ಆಲ್ರೆಡಿ ಹುಟ್ಟು ಹಾಕಿದಲ್ರಿ ಅಲ್ಲೇ ಸಂಬಳದಲ್ಲಿ, ಅಲ್ಲಿ ಒಂದು ನ್ಯಾಯಾಲಯ, ಸಿವಿಲ್ ನ್ಯಾಯಾಲಯ, ದಿವಾಣಿ ನ್ಯಾಯಾಲಯ, ಇಲ್ಲಪ್ಪ ಸರ್ವೆ ಮಾಡಿಸ್ತಾರೆ ಅದನ್ನು ಅಂತೇಳಿ. ಅಲ್ಲ ಮುಗಿದು ಹೋದ್ ಮತ್ತೆ ಸರ್ವೆ ಮಾಡೋದು ಏನು ಎಂತು ಅಂತ. ಇವತ್ತಲ್ಲೇನೋ ದೇವ ಮಂದಿರ ಇತ್ತು ಅಂದಂಗೆ ಇತ್ತು ಅಂದರೂ ಸಹಿತ ಕೆಡವಿ ಕಟ್ಟಿಸೋದ್ರಿಂದ ಅದನ್ನು ಬರುವ ಲಾಭೇನ ಮತ್ತು ಮಾನಸಿಕ ದೂರುಗಳು, ಇನ್ನಷ್ಟು ದೂರುಗಳು. ಅದಕ್ಕೆ ಈ ಎಲ್ಲ ನೆಲೆಯಲ್ಲೇ ಇಂಥ ಘಟನೆಗಳಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಹಾಳಾಗ್ಲಿಕ್ಕೆ ರೀ. ಈ ಆರ್ಥಿಕ ವ್ಯವಸ್ಥೆನ ಉದ್ಧಾರ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡ್ತಾ ಇದ್ದೇವೆ ಮೋದಿಯವ್ರ ಅಂದ ತಕ್ಷಣ ಇದನ್ನು ಹೇಳಕ್ಕೆ ಶುರು ಮಾಡ್ತಾರೆ. ನಾವು ರೈತರಿಗೆ ಒಂದು 2,000 ರೂಪಾಯಿ ಕೊಡ್ತೀವಿ 4 ತಿಂಗಳಿಗೆ, ಮತ್ತು ಅಕ್ಕಿ ಕೊಡ್ತೀವಿ, ಹಿಂಗೆಲ್ಲ ಶುರು ಆಗಿಬಿಡ್ತದೆ. ಅಕ್ಕಿ ಕೊಟ್ಟಿಟ್ಟು ಮಾಡಿಬಿಟ್ರೆ ನಮ್ಮನ್ನ ನಿರಂತರವಾಗಿ ಗುಲಾಮರನ್ನಾಗಿ ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಯಾವಾಗ ಆಗೋದು ಅಂತ. ಉದ್ಯೋಗಗಳು ಇರಲಿಲ್ಲ, ಎಲ್ಲ ಪ್ರೈವೇಟ್ದಾಗ ಕೊಟ್ಬಿಟ್ಟಿದ್ರಿ. ಬಂದರು ಪ್ರೈವೇಟ್ದಾಗ ಕೊಟ್ಟಿದ್ರಿ, ರೈಲ್ವೆ ಪ್ರೈವೇಟ್ದಾಗ ಕೊಟ್ಟಿದ್ರಿ, ಎಷ್ಟು ಹೇಳೋದು ಎಲ್ಲ ಪ್ರೈವೇಟ್ ಮತ್ತು ಸ್ಕೂಲ್ಗಳು ಸಹಿತ ಪ್ರೈವೇಟ್. ಹೀಗಾಗಿ ಇವತ್ತು ಈ ದೇಶದೊಳಗೆ ಏನಪ್ಪ ಅಂದ್ರೆ ಬಡವರು ಬದುಕೋದು ಕಷ್ಟ ಆಗಿಬಿಟ್ಟಲ್ಲ. ಮತ್ತು ಅವರಿಗೆ ಅದ್ರ ಮೇಲೆ ಇದೊಂದು ಹಿಂದೂ ಮುಸ್ಲಿಮ್ ಒಂದು ಸತತ ಮೇಲೆ ಇದ್ದೇ ಇರ್ತದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಗೆಲ್ಲೋ ಸಲುವಾಗಿ, ಉತ್ತರ ಪ್ರದೇಶದಲ್ಲಿ ಗೆಲ್ಲೋ ಸಲುವಾಗಿ, ಮುಂದೆ ಕಾಶ್ಮೀರದಲ್ಲಿ ಗೆಲ್ಲೋ ಸಲುವಾಗಿ ಕಟ್ಟಂಗೆ ಕಟ್ಟಂಗೆ ಏನೋ ಶಬ್ದ ಮಾಡಿದರು. ಹೋಗಿ ಕಡೆಗೆ ಬಂದ ಮೇಲೆ ಗೆದ್ದ ಮೇಲೆ ಚುನಾವಣೆಗೆ ಎಷ್ಟು ಹೋಗ್ತಾರೆ ಹೇಳ್ರಿ. ಗೆದ್ದ ಮೇಲೆ ಸವಾಲದಿಂದ ಹೋಗ್ಬೇಕಲ್ಲ. ಅದು ಜೀವನ ತಿಳ್ಕೊಂಡು ಹೋದ್ರಾಗ ಏನಾಗ್ತದ? ಹಿಂದೂ ಮುಸ್ಲಿಮ ಒಂದು ತೆಕ್ಕಾಟವನ್ನು. ಅದಕ್ಕಿಂತಲೂ ನಮಗೆ ಇವತ್ತು ಮುಖ್ಯವಾಗಿ ಬೇಕಾಗಿದ್ದು ಉದ್ಯೋಗ ಸೃಷ್ಟಿ. ಅದಕ್ಕೇನು ಇದ್ದಾರೆ ಮೋದಿಯವರು ಅಂತೇಳಿ ಇವತ್ತು ದೊಡ್ಡ ಪ್ರಶ್ನೆ ಆಗದ. ಯಾಕಂದ್ರೆ ನಿಧಾನಕ್ಕೆ ಈ ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ದಿವಾಳಿಯದ್ದು ಹೋಗಿಬಿಟ್ಟದ, ಒಟ್ಟಾಗಿ ಆಗಿಬಿಟ್ಟದ. ಮೇನ್ ಬೇಕಾದ ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ಆಹಾರ ಪದಾರ್ಥಗಳು ಇದೆಲ್ಲ ಹೊರಗಿನ ತರಿಸುವಂಥ ಪ್ರಸಂಗ ಆಗ್ಯದ. ಮತ್ತು ಎಣ್ಣೆ, ಇನ್ನೊಂದು ಹತ್ತಿ, ಈ ಬಟ್ಟೆಗಾಗಿ ಬೇಕಾಗುವಂಥ ಇವು ಸಹಿತ ಎಲ್ಲ ಹೊರಗಿನ ತರಿಸೋದ್ರಿಂದಾಗೆ ಇವತ್ತು ದೇಶದ ಅರ್ಥವ್ಯವಸ್ಥೆ ಪೂರ್ತಿ ಅಧ್ವಾನ ಆಗ್ಯದ. ಅದಕ್ಕೆ ಮೋದಿಯವ್ರಿಗೆ ನಾವು ಒತ್ತಾಯ ಹೇಳಬೇಕಾಗ್ಯದ, ಇವೆಲ್ಲ ಬಿಡ್ರಪ್ಪ, ಇವು ಆಲ್ರೆಡಿ ಅಧಿಕಾರ ನೀವು ತೊಗೊಂಡಿದ್ರಿ, ಈಗ ನೀವು ಅಂದ್ಕೊಂಡಂಗೆ ನಮಗೆಲ್ಲ ಉದ್ಯೋಗ ಕೊಡ್ರಿ. ಇದು ಹಿಂದೂ ಮುಸ್ಲಿಮ್ ಬಿಟ್ಟುಬಿಡ್ರಿ, ಈಗ ಮುಗಿಸ್ಬಿಡ್ರಿ. ಅದನ್ನು ದೇವಾಲಯಗಳಿದ್ದು ಇಲ್ಲವೋ ಅನ್ನೋದು ಎಂದೂ ಯಾವುದೋ ಕಾಲದಾಗ ನಡೆದಂಥ ಒಂದು ಅಪರಾಧಿ ಕೆಲಸಗಳನ್ನ ಇವತ್ತು ನಮಗೆಲ್ಲ ನೀವು ಶಿಕ್ಷೆ ಕೊಡೋದು ಯಾವ ನ್ಯಾಯ ಅಂತ. ಮಾಬ್ ಲಿಂಚಿಂಗ್ ಆಯ್ತು, ಎಲ್ಲನ ಆಯ್ತು, ಮುಂದದು ಏನೋ ಲವ್ ಜಿಹಾದ್ ಆಯ್ತು, ಲ್ಯಾಂಡ್ ಜಿಹಾದ್ ಆಯ್ತು, ಎಲ್ಲ ಜಿಹಾದ್ ಅನ್ಕೊಂತ ನಿರಂತರವಾಗಿ ಹಿಂದೂ ಮುಸಲ್ಮಾನರಲ್ಲಿ ಎರಡು ಮಾಡ್ಕೊಂಡು ಹೋಗುವಂಥದ್ದು. ಏನೋ ಮೊನ್ನೆ ಒಂದು ರಾಹುಲ್ ಅವರು ಏನಪ್ಪ OBC ಅವ್ರಿಗೆಲ್ಲಪ್ಪ ನಾವು ರಿಸರ್ವೇಷನ್ ಮಾಡ್ತೀವಿ, ಒಳ್ಳೆ ಪಾಸಿಟಿವ್ ಆದ ವಿಷಯ. ಸರ್ವೆ ಮಾಡಿಸ್ ಅವ್ರಿಗೆ ಎಷ್ಟೆಷ್ಟಿದ್ದಾರೆ, ಯಾವ ಪ್ರಮಾಣದಲ್ಲಿದ್ದಾರೆ, ಅವ್ರಿಗೆ ಏನಪ್ಪ ಅಂತಂದರೆ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂಥದ್ದು ಮತ್ತೆ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಸರ್ವೆ ಅನಿವಾರ್ಯ ಅದ. ಅದನ್ನು ನೀವು ಮಾಡ್ತಾ ಇಲ್ಲ. ಏನೋ ಅದು ಹೇಳಿ ಒಂದು ವಿಶ್ವಾಸ ಮೂಡಿಸಿದ್ರು, ಅಧಿಕಾರಕ್ಕೆ ಬರಬೇಕು ಅಂತ ಅವ್ರಿಗೂ ಆಸೆ ಇಲ್ಲಂತಲ್ಲ. ನೀವು